ನಮಸ್ತೆ, ನಾನಿವತ್ತು ಕಡಲೆಬೇಳೆ ದಾಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿಕೊಂಡಿರುವಂತಹ ಕಡಲೆಬೇಳೆ, ಕಪ್ಪು ಏಲಕ್ಕಿ, ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ, ಈರುಳ್ಳಿ, ಪಲಾವ್ ಎಲೆ, ದಾಲ್ಚೀನಿ, ಒಂದು ಲವಂಗ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಕಸೂರಿ ಮೇಥಿನ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಸಿವೆ, ಗರಂ ಮಸಾಲ, ಜೀರಾ ಪೌಡರ್, ಜೀರಿಗೆ, ಅರಿಶಿನ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು. ಈಗ ಕಡಲೆಬೇಳೆನ ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ಇದೆ ಕಡಲೆಬೇಳೆ, ಹೀಗಾಗಿ ನಾನು ಸಣ್ಣ ಕುಕ್ಕರ್ಗೆ ಹಾಕ್ತೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ನೀರು ಹಾಕೊಂಡ್ಬಿಡ್ತೀನಿ. ಕಪ್ಪು ಏಲಕ್ಕಿನ ನಾನು ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ. ಈಗ ಬೇಳೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. 5 ರಿಂದ 6 ಸೀಟಿ ಮಾಡ್ಕೊಂಡ್ಬಿಡ್ತೀನಿ. ಈಗ 6 ಸೀಟಿ ಆಗಿದೆ. ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಬೇಳೆ ಕೂಡ ಚೆನ್ನಾಗಿ ಕುದ್ದಿದೆ. ಇದನ್ನ ನೀವು ಕಪ್ಪು ಏಲಕ್ಕಿನ ಒಗ್ಗರಣೆ ಹಾಕುವಾಗ ತೆಗೆದ್ಬಿಡಿ. ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಹಾಕೊಂಡ್ಬಿಡಿ. ಈಗ ನಾನು ಇದಕ್ಕೆ ಪಲಾವ್ ಎಲೆ, ದಾಲ್ಚಿನ್ನಿ, ಲವಂಗ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಲವಂಗ ಮಾತ್ರ ಹಾಕ್ತಾ ಇದ್ದೀನಿ. ದಾಲ್ಚಿನ್ನಿ ಲವಂಗ ಬಿಟ್ಟು ನಾನಿಲ್ಲಿ ಯಾವುದೇ ಮಸಾಲೆ ಹಾಕ್ತಾ ಇಲ್ಲ. ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಸಿ ವಾಸನೆ ಹೋಗುತ್ತೆ. 2 ಅಲ್ಲಿಕನ ಫ್ರೈ ಮಾಡ್ತೀವಿ. ಈಗ ಕಸೂರಿ ಮೇಥಿನ ಹಾಕೊಂಡ್ಬಿಡ್ತೀನಿ. ನೀವು ಮೇಲೆ ಕೂಡ ಹಾಕೋಬಹುದು, ಇಲ್ಲ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡಿ. ನಾನು ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡ್ತೀನಿ, ಚೆನ್ನಾಗಿ ಅನಿಸುತ್ತೆ ಟೇಸ್ಟ್. ನೀವು ಮೇಲೆ ಬೇಕಿದ್ರೆ ಹಾಕೋಬೇಕಂದ್ರೆ ಸ್ವಲ್ಪ ಫ್ರೈ ಮಾಡಿ ಕ್ರಶ್ ಮಾಡಿ ಹಾಕೊಳ್ಳಿ. ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಟೊಮೆಟೊ ತುಂಬ ಹುಳಿ ಇದೆ. ಟೊಮೆಟೊ ನೋಡ್ಕೊಂಡು ಹಾಕ್ತಾ ಇದ್ದೀನಿ. 1ಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ನಾನು ಟೊಮೆಟೊ. ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊಂಡ್ಬಿಡ್ತೀನಿ. ಟೊಮೆಟೊ ಕೂಡ ಮೆತ್ತಗಾಗ್ಬಿಡುತ್ತೆ. ಇದರಲ್ಲಿ ಕಪ್ಪು ಏಲಕ್ಕಿ ಮತ್ತು ಕಸೂರಿ ಮೇಥಿ ತಪ್ಪದೆ ಹಾಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರಿಶಿನ ಪೌಡರ್ ಎಲ್ಲ ಒಂದೊಂದೇ ಮಸಾಲೆಗಳನ್ನ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡಿ. ಗರಂ ಮಸಾಲ ಬಿಟ್ಟು ಬಾಕಿ ಎಲ್ಲ ಹಾಕೊಂಡ್ಬಿಡಿ. ಜೀರಾ ಪೌಡರ್, ಗರಂ ಮಸಾಲ ನೀವು ಮೇಲೆ ಹಾಕೊಂಡ್ರೆ ನಡೆಯುತ್ತೆ. ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೋತೀನಿ, ತುಂಬ ಖಾರ ಇದೆ ಇದು. ಈಗ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಮ್ಯಾಶರಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಮಾಡ್ಕೋಬೇಡಿ, ಮೆತ್ತಗೆ ಮೆಲ್ಲಗೆ ಮೇಲ್ಮೇಲೆ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ನೀರೆಲ್ಲ ಹೋಗ್ಬಿಡುತ್ತೆ. ನೋಡಿ, ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ತುಂಬ ನೀರಾಗೂ ಕೂಡ ಮಾಡ್ಕೋಬೇಡಿ. ಇಷ್ಟಾದ್ರೆ ರೆಡಿನೇ ಆಗ್ಬಿಡುತ್ತೆ. ತುಂಬ ಸಿಂಪಲ್ ಆಗಿ ಪಟಾಪಟ್ ಅಂತ ಮಾಡ್ಕೋಬಹುದು. ಜಾಸ್ತಿ ಹೊತ್ತಿನಿಲ್ಲ. ಕಡಲೆಬೇಳೆನ ಸ್ವಲ್ಪ ನೆನೆ ಇಟ್ಕೋಬೇಕಾಗತ್ತೆ. ಮೇಲೆ ಸ್ವಲ್ಪ ಗರಂ ಮಸಾಲೆನ ಹಾಕೊಂಡ್ಬಿಡಿ. ಮಸಾಲೆನ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ನೋಡಿ. ಈಗ ಕಡಲೆಬೇಳೆ ದಾಲ್ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.